ಹಂಗಂದ್ರೆ ನೀವು ಈ ಟೀಚರ್ ಆಗಿ ಬರುವಾಗ ನಿಮಗೆ ಅಲ್ಲೇ ಆಶ್ರಯ ಇದೆ. ಹೌದು. ನೀವು ಪರ್ಮನೆಂಟ್ ಅಲ್ಲಿ ನಮ್ಮ ಸಾಧುಗಳು ಸನ್ಯಾಸಿಗಳು ಕಟ್ಟಾಗ್ತಾರಲ್ಲ ಅದೇ ತರ ನಿಮಗೆ ಹಂಗೆ ಆ ಬೆಂದ ಎಲ್ಲ ಕಟ್ಟಾಗುತ್ತಾ ಅಂತ ನಮ್ಗೆ ಗೊತ್ತಾಗಬೇಕಾಯ್ತು. ಇಲ್ಲಿ ನಾವು ಬಂದು ಸೇವೆ ಮಾಡೋದ್ರಿಂದ ಯಾವುದೇ ರೀತಿಯ ನಮ್ಮ ಲೌಕಿಕ ಸಂಬಂಧಗಳು ಅಂದ್ರೆ ತಂದೆ ತಾಯಿ ಸಹೋದರ ಸಹೋದರಿ ಯಾವ್ದೆಲ್ಲ ಇಲ್ಲಿ ಬರೋಕ್ಕಿಂತ ಮುಂಚೆ ಸಂಬಂಧಗಳಿದ್ವು ಅದೆಲ್ಲನೂ ಕೂಡ ನಮ್ಗೆ ಹಾಗೆ. ಸನ್ಯಾಸಿ ಸಾಧುಗಳಂದ್ರೆ ಅವ್ರಿಗೆ ಅಪ್ಪ ಅಮ್ಮ ಬಂದ ಸ್ವಂತ ಯಾವ್ದು ಇರಲ್ಲ. ನೀವು ಹೇಳೋ ರೀತಿ ನೋಡಿದ್ರೆ ನೀವು ಮದುವೆಯನ್ನು ಮಾಡ್ಕೊಬಹುದು, ಜೀವನ ನಡೆಸಬಹುದು, ಈ ಕಾರ್ಯಕ್ರಮಗಳನ್ನು ಈ ಸೇವೆಯನ್ನು ಮಾಡಬಹುದು, ಹಂಗೆ ತಾನೆ? ಯಾರು ಶಿಕ್ಷಕಿಯಾಗಿ ಸಮರ್ಪಣೆಯ ರೂಪದಲ್ಲಿ ಸೇವೆಯನ್ನ ಮಾಡ್ಬೇಕು ಅಂತ ಇಷ್ಟಪಡ್ತಾರೆ ಅವರು ಬ್ರಹ್ಮಚರ್ಯ ವ್ರತವನ್ನ ಫಾಲೋ ಮಾಡೋದ್ರಿಂದ ಮತ್ತು ತಮ್ಮ ಎಲ್ಲಾ ಸಮಯವನ್ನ ಸೇವೆಯಲ್ಲಿ ತೊಡಗಿಸ್ಬೇಕು ಅನ್ನೋ ಕಾರಣದಿಂದ ಅವರು ಮದುವೆಯನ್ನ ಮಾಡಿಕೊಳ್ಳೋದಿಲ್ಲ. ಮತ್ತು ಈ ಜ್ಞಾನದ ಲಾಭವನ್ನ ಜೀವನದಲ್ಲಿ ಪಡಿಬೇಕು ಅಂತ ಯಾರು ಇಷ್ಟಪಡ್ತಾರೆ ಅವ್ರ ಗೃಹಸ್ಥದಲ್ಲಿ ಇದ್ರು ಕೂಡ ಮದುವೆ ಆಗಿದ್ರು ಕೂಡ ಸ್ವ ಇಚ್ಛೆಯಿಂದ ಅವ್ರು ಏನ್ ಮಾಡ್ತಾರೆ ಬ್ರಹ್ಮಚರ್ಯ ವ್ರತವನ್ನ ಅವರ ಜೀವನದಲ್ಲಿ ಧಾರಣೆ ಮಾಡ್ತಾರೆ. ಓಕೆ, ಮದುವೆ ಆಗಿದ್ದರು ಬಂದು ಟೀಚರ್ ಸೇವೆ ಮಾಡ್ಕೊಬಹುದು, ನಿಮ್ಮ ಆಶ್ರಮದಲ್ಲಿ ಬಂದು ನಿಂತ್ಕೋಬಹುದು. ಟೀಚರ್ ಆಗಿ ಸೇವೆ ಮಾಡ್ಲಿಕ್ಕೆ ಆಗದೆ ಇದ್ರು ಆಸ್ ಎ ಸಹಯೋಗಿಯಾಗಿ ಏನು ಟೀಚರ್ ಅಂತಂದ್ರೆ ಮದುವೆ ಆಗದೆ ಇರುವಂತವ್ರೆ ಟೀಚರ್ ಆಗ್ತಾರೆ. ಅಥವಾ ಟೀಚರ್ ಆಗ್ಬೇಕು ಅಂತಂದ್ರೆ ಅವರು ಅಲ್ಲಿ ಸಮಯವನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಒಂದು ನಿರ್ಣಯ ಮಾಡ್ಬೇಕಾಗುತ್ತೆ, ನಾನು ಪೂರ್ಣವಾದ ಸಮಯ ಇಲ್ಲೇ ಕೊಡ್ಬೇಕಂತಂದ್ರೆ ಅಲ್ಲಿ ಎಲ್ಲ ಏನು ಜವಾಬ್ದಾರಿಗಳಿದೆ ಅದನ್ನ ಪೂರ್ಣ ಮಾಡ್ಬಿಟ್ಟು ಬರ್ಬೇಕಾಗುತ್ತೆ. ಓಕೆ, ಅವರ ಎಲ್ಲ ಜವಾಬ್ದಾರಿಗಳಂದ್ರೆ ಫ್ಯಾಮಿಲಿ ಲೈಫ್ ಎಲ್ಲ ಪೂರ್ಣ ಕ್ಲೋಸ್ ಮಾಡ್ಬಿಟ್ಟು. ಯಾಕಂದ್ರೆ ಅಲ್ಲೊಂದು ಹೆಜ್ಜೆ ಇಲ್ಲೊಂದು ಹೆಜ್ಜೆ ಇಟ್ರೆ ಯಾವ್ದನ್ನ ನಾವು ಪೂರ್ಣವಾಗಿ ಸರಿಯಾದ ರೀತಿಯಲ್ಲಿ ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ. ಸೊ ಅದರಿಂದ ಅವರು ಸ್ವ ಇಚ್ಛೆಯಿಂದ ಮನೆಯವರ ಏನು ಒಪ್ಪಿಗೆಯನ್ನ ಪಡೆದ್ಬಿಟ್ಟು ಇಲ್ಲಿ ಬಂದು ಸೇವೆ ಮಾಡುವಂತವರು ಕೂಡ ಈ ಸಂಸ್ಥೆಯಲ್ಲಿ ಇದ್ದಾರೆ. ನೀವು ಈ ಬ್ರಹ್ಮಕುಮಾರಿಸ್ ಬರೋ ಮುಂಚೆ BK ಸಾವಿತ್ರಿ ಅಂತ ಇವಾಗ ನಿಮ್ಮ ಹೆಸರು, ಇದಕ್ ಮುಂಚೆ ಸಾವಿತ್ರಿ ಯಾರಾಗಿದ್ರು? ಇದಕ್ಕೆ ಮುಂಚೆ ನನ್ನ ಹೆಸರು ಸಾವಿತ್ರಿ ಗೋಡೆಕಾರ್ ಅಂತ ಇತ್ತು, ಸರ್ ನೇಮು ಮತ್ತೆ ನನ್ನ ಹೆಸರು ಇತ್ತು. ಇಲ್ಲಿ ಜಾಯಿನ್ ಆದ್ಮೇಲೆ BK ಅಂದ್ರೆ ಬ್ರಹ್ಮಕುಮಾರಿ ಸಾವಿತ್ರಿ ಅಂತ ಹೇಳ್ಬಿಟ್ಟು ಹೆಸರು ಇರೋದು. ಸೊ ನಾನು ಇದಕ್ಕಿಂತ ಬರೋಕ್ಕಿಂತ ಮುಂಚೆ ನಾನು ಇಂಜಿನಿಯರಿಂಗ್ ನನ್ನ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿ ನಾನು ಕೆಲವೊಂದು ವರ್ಷಗಳ ಕಾಲ ಅಲ್ಲಿ ನನ್ನ ಕೆಲಸವನ್ನ ಕೂಡ ಮಾಡಿದೆ. ಬಟ್ ನನ್ನ ಆಸಕ್ತಿ ಇಲ್ಲಿ ಪೂರ್ಣ ರೀತಿಯಾದ ಸೇವೆಯನ್ನ ಮಾಡ್ಬೇಕು ಅಂತ ಇರೋ ಕಾರಣ ಅದೆಲ್ಲವನ್ನ ನಾನು ಸಮೇಟನೆ ಮಾಡ್ಬಿಟ್ಟು ಇವಾಗ ಪೂರ್ಣವಾದ ಸಮಯದಲ್ಲಿ ನಾನು ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಶಿಕ್ಷಕಿಯ ರೂಪದಲ್ಲಿ ರಾಜಯೋಗ ಶಿಕ್ಷಕಿಯ ರೂಪದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೇನೆ. ನೀವು ಇಂಜಿನಿಯರಿಂಗ್ ಮಾಡ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾ ಇದ್ರಾ? ಹೌದು. ಕೆಲಸ ಅಂದ್ರೆ ಯಾವ ಫರ್ಮ್? ಗವರ್ನಮೆಂಟ್ ಎಂಪ್ಲಾಯ್ ಅಲ್ಲ ಪ್ರೈವೇಟ್? ಇಲ್ಲ, ಪ್ರೈವೇಟ್ ಕಂಪನಿಯಲ್ಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಓಕೆ, ಆ ಕೆಲಸ ಬೇಡ ಅಂತ ಹೇಳ್ಬಿಟ್ಟು ನೀವು ಬ್ರಹ್ಮಕುಮಾರಿಸ್ ಅಲ್ಲಿ ಬಂದು ಸೇರಿದ್ದೀರಾ. ಓಕೆ, ಅವಾಗ ನಿಮಗೆ ಸಂಬಳ ಎಲ್ಲ ಇತ್ತು, ಎರ್ನಿಂಗ್ ಇತ್ತು, ನಿಮ್ ಲೈಫ್ ನಿಮ್ ಪ್ರಕಾರ ಏನಾದ್ರೂ ಇವಾಗ ಮೊಬೈಲ್ ಚಾರ್ಜ್ ಮಾಡ್ಬೇಕಂದ್ರೆ ಏನು ನಿಮ್ ದುಡ್ಡಿತ್ತು, ಗಾಡಿ ಟೂ ವೀಲರ್ ಓಡಿಸುವಾಗ ರಿಪೇರ್ ಆಯ್ತು, ಗಾಡಿ ರಿಪೇರ್ ಮಾಡಕ್ಕೂ ನಿಮ್ ದುಡ್ಡಿತ್ತು. ಈಗ ಬ್ರಹ್ಮಕುಮಾರಿನಲ್ಲಿ ಬಂದಿದ್ದೀರಾ, ಈ ಖರ್ಚು ಯಾರು ನೋಡ್ತಾರೆ? ನಾವಿಲ್ಲಿ ಪೂರ್ಣ ರೀತಿಯಿಂದ ಸಮರ್ಪಣೆಯಾಗಿ ಸೇವೆ ಸಲ್ಲಿಸ್ತಾ ಇರೋದ್ರಿಂದ ನಮ್ಮ ದಿನನಿತ್ಯದ ಅವಶ್ಯಕತೆಗಳು ಬ್ರಹ್ಮಕುಮಾರಿ ಸಂಸ್ಥೆಯಿಂದನೇ ಪೂರೈಕೆ ಆಗ್ತವೆ. ಇದಕ್ಕೆ ಫಂಡ್ಗಳೆಲ್ಲ ಹೆಂಗೆ? ಇಲ್ಲಿ ವಾಲಂಟಿಯರ್ ಕಾಂಟ್ರಿಬ್ಯೂಷನ್ ನಡೆಯುತ್ತೆ. ಇಲ್ಲಿ ಬೇರೆ ಯಾವುದೇ ಸ್ಥಳದಿಂದ ಫಂಡ್ ಬರುತ್ತೆ ಅಥವಾ ಮೇನ್ ಹೆಡ್ ಕ್ವಾರ್ಟರ್ಸ್ ಇಂದ ಫಂಡ್ ಬರುತ್ತೆ ಅಥವಾ ಫಾರಿನ್ ಇಂದ ಫಂಡ್ ಬರುತ್ತೆ, ಈ ರೀತಿ ಯಾವುದೇ ರೀತಿ ಇಲ್ಲ. ಆ ಸೆಂಟರ್ದು ಎಷ್ಟೆಲ್ಲ ವಿದ್ಯಾರ್ಥಿಗಳು ಇರ್ತಾರೆ ಅವರೇ ವಾಲಂಟಿಯರ್ ಆಗಿ ಸ್ವ ಇಚ್ಛೆಯಿಂದ ತಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಆ ಹಣದಿಂದ ಸಂಸ್ಥೆಗಳು ನಡೀತವೆ. ಈ ರಾಜ್ಯ ಯೋಗ ಇದ್ರ ಡೀಪ್ ಡೆಫಿನೇಷನ್ ಏನು? ರಾಜ ಯೋಗ ಅಂತಂದ್ರೆ ಇದರಲ್ಲಿ ಎರಡು ಶಬ್ದ ಇದಾವೆ, ರಾಜ ಪ್ಲಸ್ ಯೋಗ. ಯೋಗ ಅಂತಂದ್ರೆ ಸಂಬಂಧ ಸಂಪರ್ಕ ಅಂತ ಹೇಳ್ಬೋದು, ಅಥವಾ ಧ್ಯಾನ, ಇದಕ್ಕೆ ಇನ್ನೊಂದು ಶಬ್ದದಲ್ಲಿ ಧ್ಯಾನ ಅಂತಾನು ಹೇಳ್ತೇವೆ. ಮನಸ್ಸು ಮತ್ತು ಶರೀರದ ಜೊತೆಗೆ ಸಂಪರ್ಕವನ್ನ ಹೊಂದೋದು ಅಥವಾ ಆತ್ಮ ಪರಮಾತ್ಮನೊಂದಿಗೆ ಸಂಪರ್ಕವನ್ನ ಹೊಂದಿ ಅವರ ಶಕ್ತಿಯನ್ನ ಪಡೆದುಕೊಳ್ಳೋದು. ಸೊ ಯೋಗ ಅಂತ ಹೇಳ್ಬಿಟ್ಟು, ಸರಿನಾ? ಸೊ ಈ ಯೋಗವನ್ನ ಅಭ್ಯಾಸ ಮಾಡೋದ್ರಿಂದ ನಾವು ರಾಜ ಆಗ್ತೇವೆ. ಯಾವುದರ ರಾಜ ಆಗ್ತೇವೆ? ಈ ಶರೀರದಲ್ಲಿರುವಂತಹ ಕರ್ಮೇಂದ್ರಿಯಗಳ, ಈ ಶರೀರದ ಮೇಲೆ ರಾಜ ಆಗ್ತೇವೆ, ಕರ್ಮೇಂದ್ರಿಯಗಳ ಮೇಲೆ ನಾವು ರಾಜ ಆಗ್ತೇವೆ. ಅಂತಂದ್ರೆ ಮನಸ್ಸು ಬುದ್ಧಿ ಸಂಸ್ಕಾರಗಳ ಮೇಲೆ ನಾವು ರಾಜ ಆಗ್ತೇವೆ. ಏನ್ ಯೋಚನೆ ಮಾಡ್ಬೇಕು ಅನ್ಕೊಳ್ತೇವೆ ಅದೇ ರೀತಿ ಯೋಚನೆ ಮಾಡ್ತೇವೆ. ಏನು ಕೆಲಸ ಮಾಡಬಾರ್ದು ಅಂತ ನಿರ್ಣಯ ಮಾಡಿದ್ರೆ ನಾವ್ ಅದನ್ನ ಮಾಡೋದಿಲ್ಲ. ಕೆಲವೊಂದ್ಸಲ ಆಗ್ತಿರುತ್ತೆ ನೋಡಿ, ಈ ರೀತಿ ಮಾತಾಡಬಾರ್ದು ಅಂತ ಅನ್ಕೊಂಡಿರ್ತೇನೆ, ಬಟ್ ಆ ಸಂದರ್ಭ ಬಂದಾಗ ಆ ರೀತಿ ಮಾತುಗಳು ಬಂದ್ಬಿಡ್ತವೆ. ಅಂತಂದ್ರೆ ಬಾಯಿ ಮೇಲೆ ನನ್ಗೆ ನಿಯಂತ್ರಣ ಇಲ್ಲ ಪೂರ್ಣವಾಗಿ ಅಂತ ಅರ್ಥ. ಸೊ ಈ ರಾಜಯೋಗದ ನಿರಂತರ ಅಭ್ಯಾಸ ಮಾಡೋದ್ರಿಂದ ನಮ್ಮ ಕರ್ಮೇಂದ್ರಿಯಗಳ ಮೇಲೆ, ಸಂಸ್ಕಾರಗಳ ಮೇಲೆ, ಮನಸ್ಸು ಬುದ್ಧಿಯ ಮೇಲೆ ಸಂಪೂರ್ಣವಾದ ನಿಯಂತ್ರಣವನ್ನ ನಾವು ಪಡೆಯಬಹುದಾಗಿದೆ. ಓಕೆ, ನಮ್ಮ ಮೈಂಡ್ ಕಂಟ್ರೋಲ್
ಯಾರ ಹತ್ರ ಹೆಂಗ್ ಮಾತಾಡ್ಬೇಕು, ಯಾರ ಹತ್ರ ಹೆಂಗಿರ್ಬೇಕು, ಅಲ್ಲ ನಮ್ಗ್ ಬರೋ ಸಮಸ್ಯೆಗಳನ್ನ ನಾವು ಹೆಂಗ್ ಕಂಟ್ರೋಲ್ ಮಾಡ್ಕೊಬೇಕು, ಇದೇ ಅದೇ ಕಂಟ್ರೋಲ್ ಮಾಡ್ಕೊಂಡು ಎದುರಿಸ್ಬೇಕು. ಇದೇ ರಾಜಯೋಗದ ರಾಜಯೋಗ ನಮ್ಗೆ ಆಂತರಿಕ ಶಕ್ತಿಗಳನ್ನ ವೃದ್ಧಿ ಮಾಡ್ಕೊಳ್ಳುವಂತ ಮಾರ್ಗವನ್ನ, ವಿಧಿಯನ್ನ ತೋರಿಸ್ಕೊಡುತ್ತೆ. ಸೊ ಅದರಿಂದ ನಾವು ಅದನ್ನ ಸಮಸ್ಯೆಗಳನ್ನ ಎದುರಿಸ್ತೇವೆ. ಇಲ್ಲಿ ನಮ್ಗೆ ಒಂದು ಬ್ರಹ್ಮ ಮುಹೂರ್ತ ಅಂತ ಒಂದು ಇರ್ತದೆ. ಕೆಲವರು ಹೇಳ್ತಾರೆ ಬ್ರಹ್ಮ ಮುಹೂರ್ತದಲ್ಲಿ ರಾಜಯೋಗ ಮಾಡಬೇಕು, ಯಾವುದೇ ಧ್ಯಾನ ಮಾಡಬೇಕಾದ್ರೂ ಯಾವುದೇ ಮಾಡಬೇಕು. ಬ್ರಹ್ಮ ಮುಹೂರ್ತ ಅಂದ್ರೆ ಬೆಳಿಗ್ಗೆ 3 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆ ಇದೆ, ಈ ಬಿಟ್ಟಿವಿನ ಬ್ರಹ್ಮ ಮುಹೂರ್ತ ಅಂತ ಹೇಳೋದು. ಇವಾಗ ನಿಮ್ಮ ಧ್ಯಾನವನ್ನು ಮಾಡಕ್ಕೂ ಈ ಬ್ರಹ್ಮ ಮುಹೂರ್ತ ಇಸ್ ಇಂಪಾರ್ಟೆಂಟ್ ಆಗಿದ್ಯಾ? ಸೊ ರಾಜಯೋಗನ್ನ ಅಭ್ಯಾಸ ಮಾಡೋದಕ್ಕಾಗಿ ಇದೇ ಸಮಯ ಬೇಕು ಅಂತ ಈ ನಿರ್ದಿಷ್ಟವಾದ ಸಮಯ ಆಗ್ಲಿ ಇಲ್ಲಿಲ್ಲ. ಆದ್ರೆ ಬ್ರಹ್ಮ ಮುಹೂರ್ತ, ಇದಕ್ಕೆ ನಾವು ಅಮೃತ ವೇಳೆ ಅಂತಾನು ಕೂಡ ಹೇಳ್ತೇವೆ. ಸೊ ಇದಕ್ಕೆ ಆದ ಈ ಸಮಯಕ್ಕೆ ಇದರದೇ ಆದ ಮಹತ್ವವಿದೆ. ಹೇಗೆ ಅಂತಂದ್ರೆ, ಇಡೀ ದಿನ ಯಾವ ಸಮಯದಲ್ಲಾದ್ರೂ ನಾವು ಮೆಡಿಟೇಷನ್ ಅನ್ನ ಮಾಡಬಹುದು. ಆದ್ರೆ ಕೆಲವೊಂದ್ಸಲ ಏನಾಗುತ್ತೆ, ಹೊರಗಡೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ. ಶಬ್ದಗಳು, ಮಾತುಗಳು, ಟಿವಿ, ಅದು ಇದು ಅಂತ ಹೇಳ್ಬಿಟ್ಟು ಒಂದು ಸ್ಥಳದಲ್ಲಿ ನಾವು ಏಕಾಗ್ರವಾಗಿ ಕುಳಿತುಕೊಂಡಾಗ ಅನೇಕ ರೀತಿಯ ಡಿಸ್ಟ್ರಾಕ್ಷನ್ ಇರೋ ಕಾರಣ ಈ ಅಮೃತ ವೇಳೆ ಸಮಯ ಏನಾಗಿದೆ ಅಂತಂದ್ರೆ, ಯಾರು ಲೇಟ್ ಆಗಿ ಮಲಗ್ತಾರಲ್ಲ ಅವರು ಆ ಸಮಯದಲ್ಲಿ ಮಲಗಿರ್ತಾರೆ, ಯಾರು ಬೇಗ ಹೇಳೋರಿದಾರಲ್ಲ ಅವರು ಇನ್ನೂ ಎದ್ದಿರೋದಿಲ್ಲ. ಈ ವಾಯುಮಂಡಲದಲ್ಲಿ ಕಂಪನಗಳು ಶಾಂತವಾಗಿರ್ತವೆ ಮತ್ತು ಸಕಾರಾತ್ಮಕವಾಗಿರ್ತವೆ. ಸೊ ವಾಯು ಮಾಲಿನ್ಯ ಅಂತಂದ್ರೆ ಕಂಪನಗಳ ದೂಷಿತ ಕಡಿಮೆ ಇರುತ್ತೆ ಈ ಸಮಯದಲ್ಲಿ. ಅಂತ ಸಮಯದಲ್ಲಿ ನಮ್ಗೆ ವಾಯುಮಂಡಲದಿಂದ ಕೂಡ ಏನ್ ಸಿಗುತ್ತೆ, ಸಕಾರಾತ್ಮಕವಾದ ಸಪೋರ್ಟ್ ಸಿಗುತ್ತೆ, ಬೆಂಬಲ ಸಿಗುತ್ತೆ. ಅಂತ ಸಮಯದಲ್ಲಿ ನಾವು ಧ್ಯಾನದಂತ ಸಕಾರಾತ್ಮಕವಾದ ಅಭ್ಯಾಸ ಮಾಡೋದ್ರಿಂದ ಅದರ ಲಾಭವನ್ನ ಜಾಸ್ತಿ ಪಡೆದುಕೊಳ್ಬಹುದು. ಸೊ ಅದಕ್ಕೋಸ್ಕರ ಹೇಳ್ತಾರಲ್ಲ, ಆ ಸಮಯದಲ್ಲಿ ನಿಮ್ಮ ಅವಚೇತನ ಮನಸ್ಸು ಅಂತಂದ್ರೆ ಸಬ್ ಕಾನ್ಸಿಯಸ್ ಮೈಂಡ್ ಕೂಡ ತುಂಬಾ ಆಕ್ಟಿವ್ ಆಗಿರುತ್ತೆ. ಅವಾಗ ನೀವು ಏನ್ ಸಂಕಲ್ಪ ಮಾಡ್ತೀರಾ, ಏನ್ ಸ್ಟಡಿ ಮಾಡ್ತಾ ಇದ್ದೀರಾ, ಏನ್ ಆಗ್ಬೇಕು ಅನ್ಕೊಳ್ತಾ ಇದ್ದೀರಾ, ಅದು ಜಾಸ್ತಿ ಸಮಯದವರೆಗೂ ನಿಮ್ಗೆ ಸ್ಮರಣೆ ಇರುತ್ತೆ. ಸೊ ಆದ್ರಿಂದ ಈ ಬ್ರಹ್ಮ ಮುಹೂರ್ತ ಅಥವಾ ಅಮೃತ ವೇಳೆ ಅನ್ನೋದು ಅದಕ್ಕೆ ಅದರದೇ ಆದ ಮಹತ್ವ ಇರೋ ಕಾರಣ, ನಮ್ಗೆ ಪರಿಸರದಿಂದ ಸಹಯೋಗ ಸಿಗೋ ಕಾರಣ ಅದರ ಮಹತ್ವ ಇದೆ. ಆದ್ರೆ ನೀವು ದಿನನಿತ್ಯದಲ್ಲಿ ಯಾವಾಗ್ಲಾದ್ರೂ ಮೆಡಿಟೇಷನ್ ಮಾಡ್ಬೋದು. ಸ್ಪೆಸಿಫಿಕ್ ಆಗಿ ರಾಜಯೋಗ ಅಂತಂದ್ರು ಇದು ಕೇವಲ ಒಂದು ಸ್ಥಳದಲ್ಲಿ ಒಂದು ಸಮಯದಲ್ಲಿ ಮಾಡುವಂತ ಅಭ್ಯಾಸ ಅಲ್ಲ. ಇಡೀ ದಿನ ನೀವು ಕುಳಿತುಕೊಂಡ್ರು, ನಿಂತ್ಕೊಂಡ್ರು, ತಿರ್ಗಾಡ್ತಾ ಇದ್ರು, ಊಟ ಮಾಡ್ತಾ ಇದ್ರು, ಯಾವಾಗ್ಲಾದ್ರೂ ಈ ಅಭ್ಯಾಸವನ್ನ ನಾವು ಮಾಡಬಹುದಾಗಿದೆ. ಇದು ಕರ್ಮಯೋಗ ಆಗಿದೆ. ನಿಮ್ಮ ಆಧಾರ ಹೆಂಗೆ? ಸಾತ್ವಿಕವಾದ ಆಹಾರ ಇದೆ ನಮ್ಮಲ್ಲಿ. ಈರುಳ್ಳಿ, ಬೆಳ್ಳುಳ್ಳಿಯನ್ನ ನಾವು ಉಪಯೋಗ ಮಾಡೋದಿಲ್ಲ ಮತ್ತು ಮಾಂಸಾಹಾರವನ್ನ ಉಪಯೋಗ ಮಾಡೋದಿಲ್ಲ. ಅದನ್ನ ಬಿಟ್ಟು ಸಸ್ಯಾಹಾರ, ಸಾತ್ವಿಕವಾದ ಆಹಾರವನ್ನ ನಾವು ಉಪಯೋಗ ಮಾಡ್ತೇವೆ. ಇದು ಇನ್ನೊಂದು, ಇವಾಗ ನೀವು ಹೊರಗಡೆ ಎಲ್ಲ ಸೇವೆ ಅಂದ್ರೆ ಕಾರ್ಯಕ್ರಮಗಳು ಮಾಡಕ್ ಹೋಗ್ತಾ ಇದ್ದೀರಾ, ಅಲ್ಲಿ ನೀವು ಇಲ್ಲಿಂದ ಆಗಾರ ತಗೊಂಡು ಹೋಗ್ತೀರಾ ಅಂತ ಹೇಳ್ತೀರಾ. ಸಪೋಸ್ ಕೇಳಿದ್ರೆ ಹಂಗೆ ಹೇಳ್ತೀರಾ. ಸಪೋಸ್ ನಿಮಗೆ ಅಲ್ಲಿ ಹೋಗಿ ಆಗಾರ ಸಾಲಿಲ್ಲ, ನಿಮಗೆ ಆಗಾರ ಸಿಗ್ತಾ ಇಲ್ಲ, ಸರ್ವಿಸ್ ಜಾಸ್ತಿ ಆಯ್ತು, 2 ದಿನ 3 ದಿನ ಜಾಸ್ತಿ ಆಯ್ತು. ಆ ಸಮಯದಲ್ಲಿ ನೀವು ಬೇರೆ ಏನು ಆಲ್ಟರ್ನೇಟ್ ಹೋಟೆಲ್ಗಳಿಗೆಲ್ಲ ಹೋಗಲ್ಲ. ಹಣ್ಣು ಹಂಪಲುಗಳಂತೂ ಎಲ್ಲಾ ಕಡೆ ಅವೈಲೇಬಲ್ ಇದ್ದೇ ಇರ್ತವೆ. ಸಾವುಗಳ ಮೇಲೆ ನಾವು ನಮ್ಮನ್ನ ನಡೆಸುವಂತಹ ಕ್ಷಮತೆಯನ್ನ ಈ ಧ್ಯಾನದ ಅಭ್ಯಾಸದಿಂದ ಪಡೆದಿರ್ತೇವೆ. ಆದ್ರಿಂದ ಅಲ್ಲಿ ಸಿಗುವಂತಹ ಹಣ್ಣು ಹಂಪಲುಗಳು, ತಾಜಾ ಆಗಿರುವಂತಹ ಸಾತ್ವಿಕ ಆಹಾರದ ಮೇಲೆ ಆ ದಿನವನ್ನ ನಡೆಸ್ತೇವೆ. ಹಂಗಂದ್ರೆ ನೀವು ಬೇರೆ ಮನೆಯಲ್ಲೂ ಆಗಾರ ಹೋಗೋ ಜಾಗದಲ್ಲಿ ಯಾರೋ ಬಂದು ಅಕ್ಕ ಅವರೇ ನಮ್ಮ ಮನೆ ಆಗಾರ ಕೊಡ್ತೀರಿ, ನೀವು ತಿನ್ನಿಂದ ಹೇಳಿದ್ರೆ ನೀವು ಅದು ತಗೊಳ್ಳೋದಿಲ್ಲ. ಅದ್ರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಇಲ್ಲದೆ ಇರೋದಿದ್ರೆ ಮತ್ತು ಭಗವಂತನ ನೆನಪಿನಲ್ಲಿ ಕೆಲವೊಂದು ಧಾರಣೆಗಳಿದ್ದಾವೆ. ಆ ಧಾರಣೆಗಳ ಮೂಲಕ ಅವ್ರೇನಾದ್ರು ಅದನ್ನ ಅಡಿಗೆ ತಯಾರು ಮಾಡಿದ್ರು, ಭಗವಂತನಿಗೆ ನೈವೇದ್ಯವನ್ನ ಇಟ್ಟಿದ್ರು ಅಂತಂದ್ರೆ ಅಂತ ಆಹಾರವನ್ನ ನಾವು ಸ್ವೀಕಾರ ಮಾಡ್ತೇವೆ. ಇಲ್ಲ, ಎಕ್ಸಾಂಪಲ್ ಹೇಳ್ತಾ ಇರೋದು, ಈರುಳ್ಳಿ ಬೆಳ್ಳುಳ್ಳಿ ಮಾಡಿದ ಹೋಟ್ಲ್ಗಳು ಇದಾರೆ, ಬ್ರಾಹ್ಮಣ ಹೋಟ್ಲ್ ಅಂತೆಲ್ಲ ಹೇಳ್ಬಿಟ್ಟಿದೆ. ಆ ಹೋಟೆಲ್ ಅವರು ಅಲ್ಲಿಂದ ನೀವು ತಗೊಳ್ಬೋದಲ್ಲ? ಅಂದ್ರೆ ಇಲ್ಲ, ಮಾಡುವಂತವರ ಪ್ರಭಾವನು ಕೂಡ ಅಡಿಗೆಯ ಮೇಲೆ ಪ್ರಭಾವ ಬೀರುತ್ತೆ, ಮಾಡುವಂತರ ಮನಸ್ಥಿತಿ. ಸೊ ಪರಮಾತ್ಮನ ನೆನಪಿನಲ್ಲಿ ಅವ್ರು ಮಾಡ್ತಾ ಇದ್ದಾರೆ, ಪರಮಾತ್ಮನಿಗೆ ಅದನ್ನ ನೈವೇದ್ಯ ಇಡ್ತಾ ಇದ್ದಾರೆ, ಅದು ಎನರ್ಜೈಸ್ ಮಾಡಿದ್ದಾರೆ ಅಂತಂದ್ರೆ ಮಾತ್ರ ಅಂತ ಆಹಾರವನ್ನ ಸ್ವೀಕಾರ ಮಾಡ್ತೀವಿ. ಹೋಟೆಲ್ಗಳಲ್ಲಿ ನಮ್ಗೆಲ್ಲ ಗೊತ್ತೇ ಇದೆ, ಹೋಟೆಲ್ ಇರೋದೇ ಬಿಸ್ನೆಸ್ಗೋಸ್ಕರ, ಹಣ ಸಂಪಾದನೆ ಮಾಡೋದಕ್ಕೋಸ್ಕರ. ಅಲ್ಲಿ ಪ್ರತಿಯೊಬ್ರು ಕೂಡ ಹಣ ಸಂಪಾದನೆ ಮಾಡ್ಬೇಕನ್ನೋ ಉದ್ದೇಶದಿಂದನೇ ಪ್ರತಿಯೊಂದು ಕೆಲಸ ಮಾಡ್ತಾ ಇದ್ರೆ, ಅಡಿಗೆ ಮಾಡೋರಾಗಿರ್ಬೋದು, ಓನರ್ ಆಗಿರ್ಬೋದು, ಅಥವಾ ಕ್ಲೀನಿಂಗ್ ಮಾಡೋರಾಗಿರ್ಬೋದು. ಸೊ ಇದ್ರ ಏನಾಗುತ್ತೆ, ಅನ್ನದಂತೆ ಮನಸ್ಸು ಅಂತ ಹೇಳ್ತಾರೆ. ಸೊ ಅನ್ನದಲ್ಲಿ ಕಂಪನಗಳಿದ್ದಾವೆ, ಜಾಸ್ತಿ ಹಣ ಬೇಕು, ಹಣ ಸಂಪಾದನೆ ಮಾಡ್ಬೇಕು, ಆ ರೀತಿಯ ಅಡಿಗೆಯನ್ನ, ಊಟವನ್ನ ನಾವು ಮಾಡೋದ್ರಿಂದ ನಮ್ಮ ಮನಸ್ಸಿನ ಮೇಲೆ ಸಂಬಂಧಗಳಿಗಿಂತ ಜಾಸ್ತಿ ಹಣನೇ ಮುಖ್ಯ ಅಂತ ಅನ್ಸುತ್ತೆ. ಆದ್ರಿಂದ ನಾವು ಇದರ ಬಗ್ಗೆ ಗಮನ ವಹಿಸ್ತೇವೆ. ಬ್ರಹ್ಮಕುಮಾರೀಸ್ ಅಂದ್ರೆ ನೀವು ಹೇಳಿದ್ರೆ ಎಲ್ಲ ಹೆಣ್ಮಕ್ಕಳು, ಕಾರ್ಯಕರ್ತರು, ಅಡ್ಮಿನಿಸ್ಟ್ರೇಟರ್ಸು ಎಲ್ಲ. ಇಲ್ಲಿ ಮೆನ್ಸು ಇದ್ದಾರೆ, ಅವರ ಪಾತ್ರ ಏನಿಲ್ಲಿ?
ಸೊ ಆಗ್ಲೇ ಹೇಳಿರುವ ಹಾಗೆ ಇದು ಸಹೋದರಿಯರು ಹೆಡ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಇರುವಂತಹ ಆಡಳಿತ ನಡೆಸುವಂತಹ ಒಂದು ಆಧ್ಯಾತ್ಮಿಕ ಸಂಸ್ಥೆಯಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಇಲ್ಲಿ ಸಹೋದರರು ಕೂಡ ಇದ್ದಾರೆ, ಆದ್ರೆ ಅವರೆಲ್ಲರೂ ಕೂಡ ಸಹಯೋಗಿ ಆಗಿರ್ತಾರೆ. ಇರುವಂತಹ ಅಲ್ಲಿ ನಿಮಿತ್ತ ಆಗಿರುವಂತಹ ಟೀಚರ್ ನಿರ್ದೇಶನದ ಅನುಸಾರ ಎಲ್ಲಾ ಕಾರ್ಯಕ್ಕೂ ಅಣ್ಣಂದಿರು ಅಲ್ಲಿ ಸಹಯೋಗ ಮಾಡ್ತಾರೆ, ಸೇವೆಯಲ್ಲಿ ಸಹಯೋಗವನ್ನ ನೀಡ್ತಾರೆ. ಆಕ್ಚುಲಿ ನಿಮ್ಮ ಇದು ಬಂದು ಹೆಡ್ ಆಫೀಸ್ ಬಂದು ರಾಜಸ್ಥಾನ್ ಅಲ್ಲ? ಹೌದು, ರಾಜಸ್ಥಾನದಲ್ಲಿ ಮೌಂಟ್ ಅಬು ಅಂತ ಅರಾವಳಿ ಪ್ರದೇಶದ ಬೆಟ್ಟ ಇದೆ, ಸೊ ಅಲ್ಲಿ ಇರೋದು. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಮ್ಮ ಮುಖ್ಯವಾದ ಹೆಡ್ ಆಫೀಸ್ ರಾಜಸ್ಥಾನ್ ಪ್ರಾಂತ್ಯದ ಅರಾವಳಿ ಪರ್ವತದ ಮಧ್ಯದಲ್ಲಿ ಮೌಂಟ್ ಅಬು ಅಂತ ಒಂದು ಸ್ಥಳ ಇದೆ, ಅಲ್ಲಿ ಇರೋದು ಅಂತಾರಾಷ್ಟ್ರೀಯ ಹೆಡ್ ಕ್ವಾರ್ಟರ್ಸ್ ಅದು ಇರೋದು. ಸೊ ಇದು 1950ನೇ ಇಸ್ವಿಯಲ್ಲಿ ಮೇ 5ನೇ ತಾರೀಕು ಸೊ ನಮ್ಮ ಸಂಸ್ಥೆ ಕರಾಚಿಯಿಂದ ಇಲ್ಲಿ ಭಾರತಕ್ಕೆ ಸ್ಥಳಾಂತರಗೊಂಡು. ಇದು ಸ್ಥಾಪನೆಯಾಗಿದ್ದು 1937ರಲ್ಲಿ. ಕರಾಚಿ ಅಂದ್ರೆ ಆ ಸಮಯದಲ್ಲಿ ಇಂಡಿಯಾನೇ? ಹೌದು, ಆ ಸಮಯದಲ್ಲಿ ಭಾರತ ಆಗಿತ್ತು. ಹೌದು, ಈಗ ಭಾಗ ಆಗಿದೆ, 2 ಭಾಗ ಆಗಿದೆಲ್ಲ. ಸೊ 1950ನೇ ಇಸ್ವಿಯಲ್ಲಿ ಭಾರತಕ್ಕೆ ಈ ಸಂಸ್ಥೆ ಸ್ಥಳಾಂತರಗೊಂಡು. ಇದರ ಫೌಂಡ್ರಿ ಯಾರು? ಸೊ ಈ ಸಂಸ್ಥೆಯ ಸ್ಥಾಪಕರು ಪ್ರಜಾಪಿತ ಬ್ರಹ್ಮ ಅಂತ ಈಗ ವರ್ತಮಾನದಲ್ಲಿ ಹೇಳ್ತಾರೆ. ಮೊದಲು ಇವರು ವಜ್ರ ಒಡವೆಯ ವ್ಯಾಪಾರಿಯಾಗಿದ್ರು, ಚಿನ್ನ ವಜ್ರದ ವ್ಯಾಪಾರಿಯಾಗಿದ್ರು. ಸಿಂಧ್ ಹೈದರಾಬಾದ್ ನಲ್ಲಿ ಇವರು ಇದ್ರು, ವಾಸ ಮಾಡ್ತಾ ಇದ್ರು. 1936ನೇ ಇಸ್ವಿಯಲ್ಲಿ, ಅವಾಗ ಅವರ ವಯಸ್ಸು ಸುಮಾರು 60 ವರ್ಷ. ಆ ಸಮಯದಲ್ಲಿ ಅವರಿಗೆ ಅನೇಕ ಸಾಕ್ಷಾತ್ಕಾರಗಳಾದವು, ಅನೇಕ ಆಧ್ಯಾತ್ಮಿಕ ಅನುಭವಗಳಾದವು. ಅದರ ಆಧಾರದ ಮೇಲೆ ಅವರು ತಮ್ಮ ಜೀವನದ ನಿರ್ಣಯವನ್ನ ತೆಗೆದುಕೊಂಡ್ರು. ನನಗೆ ಈಶ್ವರಿಯ ಕರೆ ಬಂದಿದೆ, ಈಶ್ವರಿಯ ಸೇವೆಯಲ್ಲಿ ನಾನು ನನ್ನನ್ನು ಸಮರ್ಪಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪರಮಾತ್ಮನ ಆದೇಶದ ಮೇರೆಗೆ ಅವರೆಲ್ಲವನ್ನ ತಮ್ಮ ಆಸ್ತಿ, ಹಣ ಎಲ್ಲವನ್ನ ಕೂಡ ಒಂದು ಸಂಸ್ಥೆಯನ್ನ ಮಾಡ್ಬಿಟ್ಟು ಅದಕ್ಕೆ ಸರೆಂಡರ್ ಮಾಡಿ ಅದಕ್ಕೆ ಓಂ ಮಂಡಳಿ ಅಂತ ಹೆಸರಿಟ್ರು. ಸೊ 1936ನೇ ಇಸ್ವಿಯಿಂದ 1950ರವರೆಗೂ ಈ ಸಂಸ್ಥೆ ಕರಾಚಿಯಲ್ಲಿ ಇತ್ತು. ಆ ಸಮಯದಲ್ಲಿ ಇದು ಭಾರತ ಅಂತಾನೆ ಕರಿತಾ ಇದ್ವಿ, ಕರಾಚಿ ಭಾರತದ ಭಾಗನೇ ಆಗಿತ್ತು. ಯಾವಾಗ ನಮ್ಗೆ ಸ್ವತಂತ್ರ ಸಿಕ್ತು 1947ರಲ್ಲಿ, ಇಂಡಿಯಾ ಪಾಕಿಸ್ತಾನ ಅಂತ ಡಿವೈಡ್ ಆಯ್ತು. ಆವಾಗ ಕರಾಚಿಯ ಭಾಗ ಪಾಕಿಸ್ತಾನಕ್ಕೆ ಸೇರ್ತು. ಸೊ ಸ್ವಲ್ಪ ಪಾರ್ಟಿಷನ್ ಆಗ್ಬೇಕಾದ್ರೆ ಹೊರಗಡೆ ಅಷ್ಟೊಂದು ಪರಿಸ್ಥಿತಿಗಳು ಸರಿಯಾಗಿರ್ಲಿಲ್ಲ. ಸೊ ಸ್ವತಂತ್ರ ಸಿಕ್ಕ ಮೇಲೆ ಕೂಡ, ಪಾರ್ಟಿಷನ್ ಆದ್ಮೇಲೆ ಕೂಡ 3 ವರ್ಷಗಳ ಕಾಲ ಓಂ ಮಂಡಳಿ ಅಲ್ಲೇ ಇತ್ತು ಕರಾಚಿಯಲ್ಲಿ. 1950ನೇ ಇಸ್ವಿಯಲ್ಲಿ ಮೇ 5ನೇ ತಾರೀಕು ರಾಜಸ್ಥಾನ್ ಪ್ರಾಂತ್ಯದ ಮೌಂಟ್ ಅಬು ಅಂತ ಹೇಳ್ಬಿಟ್ಟು ಅರಾವಳಿ ಪರ್ವತದ ಮಧ್ಯದಲ್ಲಿ ಈ ಸಂಸ್ಥೆ ಸ್ಥಳಾಂತರಗೊಂಡು. ಅಲ್ಲಿಂದ ಇಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರಿಯ ವಿಶ್ವವಿದ್ಯಾಲಯ ಅಂತ ಇದ್ರ ಹೆಸರು ಮರು ನಾಮಕರಣ ಮಾಡಲಾಯಿತು. ಈ ಸಂಸ್ಥೆಯನ್ನ ದಾದಾ ಲೇಖ್ ರಾಜ್ ಅಂತ ಅವ್ರ ಹೆಸರು, ಅವರಿಗೆ ಸ್ವಯಂ ಭಗವಂತ ಒಂದು ಮರು ನಾಮಕರಣ ಮಾಡಿದ್ರು, ಪ್ರಜಾಪಿತ ಬ್ರಹ್ಮ ಅಂತ ಹೇಳ್ಬಿಟ್ಟು ಅವರು ಇದನ್ನ ಸ್ಥಾಪನೆ ಮಾಡಿದ್ರು. ಇವಾಗ ನಿಮ್ಮ ಹೆಡ್ ಆಫೀಸ್ ರಾಜಸ್ಥಾನ್, ಹೌದು. ನಿಮ್ಗೆ ಇಲ್ಲಿ ಒಂದು ಬ್ರಾಂಚ್ ಇಲ್ಲಿ ಇವಾಗ ಬೆಂಗಳೂರಲ್ಲಿ ನೀವು ಬ್ರಾಂಚ್, ಈ ಬ್ರಾಂಚ್ ಅನ್ನ ಇದು ಹೆಂಗೆ ನಿಮಗೆ ಕೊಡೋದು? ಫ್ರಾಂಚೈಸಿ ತರನ ಇಲ್ಲ ಪರ್ಟಿಕ್ಯುಲರ್ ಆಗಿ? ಇವಾಗ ನೀವು ಕನ್ನಡದವರು, ಇಲ್ಲಿ ನಿಮ್ಗೆ ನೀವ್ ಹೆಂಗ್ ಅಪ್ರೋಚ್ ಮಾಡಿದ್ರಿ ಈ ಬ್ರಾಂಚ್ ಗಳನ್ನ ನಿಮ್ಗೆ ಬೇಕು ಅಂತ ಹೇಳಿ? ಸೊ ಇಲ್ಲಿ ವಿದ್ಯಾರ್ಥಿಗಳು ಈ ಜ್ಞಾನ ಅವ್ರಿಗೆ ಬೇರೆ ಬೇರೆ ಸ್ಥಳದಲ್ಲಿ ಸಿಕ್ಕಿರ್ಬೋದು. 1-2-3 ಜನ ಆಗ್ತಾ ಇದಾರೆ ಅಂತಂದ್ರೆ ಅವರೇ ಒಂದು ಅಪ್ಲಿಕೇಶನ್ ರಿಕ್ವೆಸ್ಟ್ ಅನ್ನ ರೇಸ್ ಮಾಡ್ತಾರೆ ಹತ್ರ ಇರುವಂತ ಇನ್ನೊಂದು ಬ್ರಾಂಚ್ಗೆ. ನಾವಿಲ್ಲಿ ಇಷ್ಟು ಜನ ಇದ್ದೇವೆ, ನಮ್ಗೆ ಇಲ್ಲಿ ಹತ್ರದಲ್ಲಿ ಒಂದು ಬ್ರಾಂಚ್ ಅನ್ನ ಓಪನ್ ಮಾಡ್ಕೊಟ್ರೆ ನಮ್ಗೆ ದಿನನಿತ್ಯ ಇಲ್ಲಿ ಬಂದು ಈ ಜ್ಞಾನವನ್ನ ಕೇಳೋದಕ್ಕೆ, ಧ್ಯಾನದ ಅಭ್ಯಾಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ನಾವೆಲ್ಲರೂ ಕೂಡ ಇಲ್ಲಿ ಸೇವೆಗೆ ಸಹಯೋಗಿಗಳಾಗಿರ್ತೇವೆ. ಈ ರೀತಿ ಅಲ್ಲಿರುವಂತಹ ಸ್ಥಳೀಯರು ವಿದ್ಯಾರ್ಥಿಗಳು ಈ ತರ ರಿಕ್ವೆಸ್ಟ್ ಮಾಡಿದ್ರೆ ಅಲ್ಲಿ ಹೊಸದಾಗಿ ಒಂದು ಬ್ರಾಂಚ್ ಅನ್ನ ಓಪನ್ ಮಾಡ್ತೇವೆ. ಮತ್ತು ಶಿಕ್ಷಕಿಯರು ಕೂಡ ಅಲ್ಲಿ ಇದ್ಬಿಟ್ಟು ಇದನ್ನ ಮುಂದುವರಿಸ್ತಾರೆ. ಓಕೆ, ಅವಾಗ ನಿಮ್ಗೆ ರಾಜಯೋಗ ಬಂದು ಫೀಸ್ ಇದೆಯಾ? ಯಾವುದೇ ಫೀಸ್ ಇರೋದಿಲ್ಲ ಇಲ್ಲಿ, ಇದು ಉಚಿತವಾದ ಶಿಕ್ಷಣ ಆಗಿದೆ. ನಿಮಗೆ ನೀವೇ ಮೊದ್ಲು ಹೇಳಿದಂಗೆ ಈ ಬರೋರು ಕೊಡೋ ಕಾಂಟ್ರಿಬ್ಯೂಷನ್ಸ್, ಡೊನೇಷನ್ಸ್, ಅದರಲ್ಲೇ ಈ ಸಂಸ್ಥೆಯ ಖರ್ಚು ವೆಚ್ಚ ಎಲ್ಲ ಅಂದ್ರೆ ಬಾಡಿಗೆ ಕೊಡೋದು, ಕರೆಂಟ್ ಬಿಲ್ ಕಟ್ಟೋದು, ನೀರ್ ಬಿಲ್ ಕಟ್ಟೋದು, ನಿಮ್ ಖರ್ಚು, ನೀವು ಗಾಡಿನಲ್ಲಿ ಹೋಗೋದು ಬರೋದು ಎಲ್ಲ, ಪೆಟ್ರೋಲ್ ಚಾರ್ಜ್ ಎಲ್ಲ ಬಂದು ಅವ್ರು ಕೊಡೋ ಡೊನೇಷನ್ಸ್. ನಿಮ್ಗೆ ಹೆಡ್ ಆಫೀಸ್ ಇಂದ ಯಾವ್ದು ಸಿಗಲ್ಲ? ಹೌದು, ಹೆಡ್ ಆಫೀಸ್ ಇಂದ ಏನಾದ್ರೂ ಎಮರ್ಜೆನ್ಸಿ ಸಹಯೋಗ ಬೇಕು ಅಂತಂದ್ರೆ ಕೊಡ್ತಾರೆ. ಬಟ್ ಆಲ್ಮೋಸ್ಟ್ ಸಂಸ್ಥೆಗಳು ನಡೆಯೋದು ಅಲ್ಲಿ ಬರುವಂತಹ ಸ್ಟೂಡೆಂಟ್ ಗಳ ವಾಲಂಟಿಯರ್ ಕಾಂಟ್ರಿಬ್ಯೂಷನ್ ಇಂದ. ಎಲ್ಲ ಕರ್ನಾಟಕದಲ್ಲಿ ಇರೋ ಬ್ರಾಂಚ್ ಆಗ್ಲಿ, ತಮಿಳುನಾಡಲ್ಲಿ ಇರೋರಾಗ್ಲಿ, ಎಲ್ಲರಿಗೂ ಇದೇ ರೀತಿ ಸಿಸ್ಟಮ್ ಇದೆ. ಬ್ಯಾಜ್ಗಳಿದಲ್ಲ, ಇದ್ರಲ್ಲಿ ಎಷ್ಟು ಟೈಪ್ ಬ್ಯಾಜ್ಗಳಿದೆ? ಅದು ಏನೇನ್ ಪೋರ್ಷನ್ ಅಲ್ಲಿ ಬ್ಯಾಜ್ಗಳು ಕೊಡ್ತಾರೆ? ಇದ್ರಲ್ಲಿ ಈ ಬ್ಯಾಡ್ಜ್ ಅಂತಂದ್ರೆ ಇದು ಏನ್ ಇಂಡಿಕೇಟ್ ಮಾಡ್ತಾ ಇದೆ, ಯಾವ್ದಾದ್ರು ಒಂದು ಸ್ಕೂಲ್ಗೆ ಹೋಗ್ತಾ ಇದ್ರೆ, ಕಾಲೇಜ್ಗೆ ಅಥವಾ ಯಾವ್ದೋ ಒಂದು ಸಂಸ್ಥೆಯ ಎಂಪ್ಲಾಯ್ ಆಗಿದ್ರೆ ಅಂತಂದ್ರೆ ಒಂದು ID ಕಾರ್ಡ್ ಕೊಡ್ತಾರೆ ಅವ್ರಿಗೆ ಅಲ್ವಾ. ಅದ್ರಲ್ಲಿ ನಿಮ್ ಫೋಟೋನು ಇರುತ್ತೆ, ಮತ್ತೆ ಆ ಸಂಸ್ಥೆ ಹೆಸರು ಕೂಡ ಇರುತ್ತೆ. ಆ ಸಂಸ್ಥೆ ಏನ್ ಕೆಲಸ ಮಾಡ್ತಾ ಇದೆ ಅನ್ನೋದದ್ದು ಒಂದು ID ಇರುತ್ತೆ, ಅದ್ರಲ್ಲಿ ಗುರುತಿರುತ್ತೆ. ಹಾಗೇನೆ ಇಲ್ಲಿ ಬ್ರಹ್ಮಕುಮಾರೀಸ್ ಅಲ್ಲಿ ಕೂಡ ನಾವೆಲ್ಲರೂ ಕೂಡ ವಿದ್ಯಾರ್ಥಿಗಳಿಗಾಗಿದ್ದೇವೆ, ಧ್ಯಾನದ ಅಭ್ಯಾಸ ಮಾಡ್ತೇವೆ. ನಮ್ಮ ಗುರಿ ಉದ್ದೇಶ ಏನಾಗಿದೆ ಇಲ್ಲಿ, ಆ ಗುರಿ ಉದ್ದೇಶದ ಸಿಂಬಲ್, ಚಿಹ್ನೆ ಈ ಬ್ಯಾಡ್ಜ್ ಮೇಲೆ ಇರುತ್ತೆ.
ಲಕ್ಷ್ಮೀನಾರಾಯಣರು ಅಂತಂದ್ರೆ ಸರ್ವೋತ್ತಮವಾಗಿರುವಂತ ಎಲ್ಲಾ ಮನುಷ್ಯ ಸೃಷ್ಟಿಯಲ್ಲಿ ಸರ್ವೋತ್ತಮರಾಗಿರೋರು, ಎಲ್ಲಾ ದೈವಿ ಗುಣಗಳು ಇರುವಂತಹ ಶ್ರೇಷ್ಠ ಮಾನವರು ಅಂತಂದ್ರೆ ಈ ದೇವಿ ದೇವತೆಗಳು, ಅದರಲ್ಲಿ ಶ್ರೇಷ್ಠರಾದವರು ಅಂತಂದ್ರೆ ಲಕ್ಷ್ಮೀನಾರಾಯಣರು ಅಂತ. ಅಂದ್ರೆ ಇವ್ರ ತರ ಗುಣಗಳನ್ನ ನಮ್ಮಲ್ಲಿ ನಾವು ಈ ಜ್ಞಾನದ ಮೂಲಕ ಅಥವಾ ಧ್ಯಾನ ಮಾಡೋ ಅಭ್ಯಾಸದ ಮೂಲಕ ರೂಢಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಈ ಬ್ಯಾಡ್ಜ್ ನ ಒಂದು ಐಡಿ ರೂಪದಲ್ಲಿ ನಾವು ಧರಿಸ್ತೇವೆ. ಇದರಲ್ಲಿ ಟೀಚರ್ ಧರಿಸುವಂತಹ ಐಡಿ ಸ್ವಲ್ಪ ಭಿನ್ನವಾಗಿರುತ್ತೆ, ಸ್ಟೂಡೆಂಟ್ ಗಳು ಧರಿಸುವಂತಹ ಐಡಿ ಸ್ವಲ್ಪ ಭಿನ್ನವಾಗಿರುತ್ತೆ, ಬ್ಯಾಡ್ಜ್ಗಳು ಭಿನ್ನವಾಗಿರುತ್ತೆ. ಅದರಲ್ಲಿ ನಿರಾಕಾರ ಸಿಂಬಾಲ್ ನಿರಾಕಾರ ಶಿವನ ಪ್ರತೀಕದ ಬ್ಯಾಡ್ಜು ಇರುತ್ತೆ, ಅಥವಾ ಲಕ್ಷ್ಮೀ ನಾರಾಯಣರು ಅಂದ್ರೆ ನಾವು ಇಲ್ಲಿ ಹೋಗ್ತಾ ಇದೀವಲ್ಲ, ನಮ್ಮ ಗುರಿ ಉದ್ದೇಶ ಇವ್ರ ತರ ಗುಣ ಶಕ್ತಿಗಳನ್ನ ನಮ್ಮಲ್ಲಿ ಧಾರಣೆ ಮಾಡ್ಕೊಳ್ಬೇಕು ಅನ್ನೋ ಇಂಟೆನ್ಷನ್ ಇಂದ ಆ ಬ್ಯಾಡ್ಜ್ ಒಂದೆರಡು ಪ್ರಕಾರ ಇದೆ. ನೀವು ಇಲ್ಲಿ ಅಂದ್ರೆ ಲಕ್ಷ್ಮೀನಾರಾಯಣ ಕರೆಕ್ಟಾ? ಲಕ್ಷ್ಮೀನಾರಾಯಣ. ಹೌದು. ಆದ್ರೆ ನಮ್ ರಿಪೋರ್ಟರ್ಸ್ ಪ್ರಕಾರ ಹೇಳಿದ್ದು ಅಲ್ಲಿ ಶಿವನ ಹತ್ರ ಈ ಬ್ರಹ್ಮಕುಮಾರಿಸ್ನ ಮದುವೆ ಮಾಡಿಸ್ತಾರಂತೆ. ಅದು ಏನೋ ನನ್ಗೆ ಗೊತ್ತಿಲ್ಲ, ಅದು ನೀವು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡ್ಬೇಕು. ಇಲ್ಲಿ ಯಾರು ಸಮರ್ಪಣೆಯಾಗಿ ಸೇವೆ ಮಾಡ್ಬೇಕು ಅಂತ ಹೇಳ್ತಾರೆ, ಸರೆಂಡರ್ ಸಿಸ್ಟರ್ ಆರ್ ಬ್ರದರ್ ಯಾರು ಬರ್ತಾರಲ್ವಾ, ಸೊ ಅವರನ್ನ ಭಗವಂತನ ಜೊತೆ, ಪರಂಪಿತ ಪರಮಾತ್ಮ ನಿರಾಕಾರನ ಜೊತೆ ಅವರು ಸರ್ವ ಸಂಬಂಧಗಳನ್ನ ಅನುಭವ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಪ್ರತಿಜ್ಞೆಯನ್ನ ಮಾಡ್ತಾರೆ. ಅದಕ್ಕೆ ಒಂದು ಸಮಾರಂಭದ ರೂಪದಲ್ಲಿ ಈ ಲೌಕಿಕ ರೀತಿಯಲ್ಲಿ ಮದುವೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೆಸರಿಡ್ತಾರೆ. ಅಂತಂದ್ರೆ ಅಲ್ಲಿ ಒಂದು ನನ್ನ ಜೀವನವನ್ನ, ನನ್ನ ಮನಸ ವಾಚ ಕರ್ಮನ ಈ ಈಶ್ವರಿಯ ಸೇವೆಯಲ್ಲಿ ನನ್ನ ಜೀವನವನ್ನ ನಾನು ತೊಡಗಿಸ್ತೇನೆ ಅಂತ ಹೇಳ್ಬಿಟ್ಟು ಸಭೆಯಲ್ಲಿ ನಾವು ಪರಮಾತ್ಮನ ಮುಂದೆ ಪ್ರಮಾಣ ಮಾಡುವಂತ ಒಂದು ವಿಧಾನ ಅಥವಾ ಸಮಾರಂಭ ಅಂತ ಹೇಳ್ಬೋದು. ಅದಕ್ಕೆ ಅದನ್ನ ಲೌಕಿಕ ಭಾಷೆಯಲ್ಲಿ ಏನ್ ಹೇಳ್ತಾರೆ, ಮದುವೆ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಲ್ಲಿ ಅವಾಗ ಅಂದ್ರೆ ಅದೇ ಜೆಂಟ್ಸ್ಗಳಿಗೂ ಇದೆ. ಹೌದು, ಅವರು ಕೂಡ ಸರೆಂಡರ್ ರೂಪದಲ್ಲಿ, ಸಮರ್ಪಣೆಯ ರೂಪದಲ್ಲಿ ಮನಸ ವಾಚ ಕಾಯ ಭಗವಂತನ ಸೇವೆಗೆ ಮಾತ್ರ ನಾನು ಮುಡಿಪಾಗಿರ್ತೇನೆ ನನ್ನ ಜೀವನವನ್ನ ಅಂತ ಅನ್ಕೊಂಡವರು, ಅವರು ಕೂಡ ಸಮಾರಂಭದಲ್ಲಿ ಪರಮಾತ್ಮನ ಮುಂದೆ ಪ್ರತಿಜ್ಞೆಯನ್ನ ಮಾಡ್ತಾರೆ. ಅವಾಗ ಇನ್ನೊಂದು ಮಹತ್ವವಾದ ಕ್ವಶ್ಚಿನ್, ಈ ಎಲ್ಲರೂ ಬಂದು ಒಂದು ನಾರ್ಮಲ್ ಏಜ್ ಅಲ್ಲಿ ಇದ್ರಲ್ಲಿ ಬಂದ್ ಸೇರೋದು ಅಲ್ಲ. ನಾರ್ಮಲ್ ಅಂದ್ರೆ ಯಂಗ್ ಏಜ್ ಅಂದ್ರೆ 20-30 ಒಳಗಡೆ ಬಂದ್ ಸೇರ್ತಾರೆ. ಇವ್ರಿಗೆ ಇದೊಳಗಡೆ ಬರುವಾಗ ಅವ ಏನೋ ಸಮಸ್ಯೆಗಳಿರ್ತದೆ, ಬಂದ್ಬಿಡ್ತಾರೆ. ಇಲ್ಲಿ ಸಮಸ್ಯೆಗಳು ಅವ್ರಿಗೆ ಕಮ್ಮಿ ಆಗುತ್ತೆ. ಅವ್ರಿಗೆ ಇದು ಬಿಟ್ಟು ಹೋಗ್ಬೇಕು ಅಂತ ಅನ್ಸಿದವ್ರು ಹೋಗಿದಾರ ತುಂಬಾ ಜನರು? ಇದ್ರ ಬಗ್ಗೆ ನಾನು ಕೇಳಬೇಕು.